ಸರ್ ಸೆಪ್ಟೇಟ್ ಯೂಟ್ರಸ್ ಅಂದರೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. 3D ಸ್ಕ್ಯಾನ್ ಅಂತ ಬರುತ್ತೆ, ಪೆಲ್ವಿಕ್ 3D ಸ್ಕ್ಯಾನ್. ಅದರಲ್ಲಿ ಸೆಪ್ಟೇಟ್ ಯೂಟ್ರಸ್ನ ನಾವು ಡಯಾಗ್ನೋಸ್ ಮಾಡ್ಬೋದು ಸ್ನೇಹಿತರೆ. ಸರ್ ಮಗು ಹುಟ್ಟಿದ ಮೇಲೆ ಮಗುಗೆ ಕಿವಿ ಕೇಳಲ್ಲ ಅಂತ ಗೊತ್ತಾಗಿದೆ, ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗಿಲ್ವ, ನಾವು ಎಲ್ಲ ಸ್ಕ್ಯಾನ್ ಮಾಡಿಸಿದ್ದೀವಿ. ನಾವು ಸ್ಕ್ಯಾನಲ್ಲಿ ಮಗು ಐಬಾಲ್ ಇದೆ, ಕಿವಿ ಇದೆ, ಮೂಗಿದೆ, ಬಾಯಿದೆ ಅಂತ ಹೇಳ್ಬೋದು. ಆದರೆ ಕಿವಿ ಕೇಳುತ್ತೆ, ಇಲ್ಲ ಕಣ್ಣು ದೃಷ್ಟಿ ಇರುತ್ತೆ, ಮಾತು ಬರುತ್ತೆ, ಇದನ್ನು ನಾವು ಸ್ಕ್ಯಾನಿಂಗಲ್ಲಿ ಹೇಳೋಕ್ಕಾಗಲ್ಲ. ಕಾಮೆಂಟ್ಸ್ ಅಲ್ಲಿ ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನಂಬರ್ 1 ರಮೇಶ್ ಅಂತ ಕೇಳಿದ್ದಾರೆ, ಸರ್ ಸೆಪ್ಟೇಟ್ ಯೂಟ್ರಸ್ ಅಂದ್ರೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನಾರ್ಮಲ್ ಯೂಟ್ರಸ್ ಏನಿರುತ್ತಲ್ವಾ, ಅದೊಂದು ಟ್ರಯಾಂಗಲ್ ಶೇಪ್, ಅಂದ್ರೆ ಕೆಳಗಡೆ ಚಿಕ್ಕದಾಗಿರುತ್ತೆ, ಮೇಲ್ಗಡೆ ಅಗಲ ಆಗ್ತಾ ಹೋಗುತ್ತೆ. ದಿಸ್ ಇಸ್ ನಾರ್ಮಲ್ ಟ್ರಯಾಂಗುಲರ್ ಶೇಪ್ ಕ್ಯಾವಿಟಿ. ಅಫ್ಕೋರ್ಸ್ ಹುಟ್ಟದಾಗಿಂದ ಬರುವಂತದ್ದು ಸೆಪ್ಟೇಟ್ ಯೂಟ್ರಸ್ ಅಂದ್ರೆ ಈ ಟ್ರಯಾಂಗಲ್ ಶೇಪ್ ಏನಿರುತ್ತೆ ಕ್ಯಾವಿಟಿ, ಅದೊಂದು ರೂಮ್ ತರ, ಅದ್ರ ಮಧ್ಯದಲ್ಲಿ ಒಂದು ಗೋಡೆ ತರ ಇರುತ್ತೆ, ಮೆಂಬ್ರೇನ್ ಸಪ್ರೇಷನ್, ಅಂದ್ರೆ ರೈಟ್ ಹಾಫ್ ಲೆಫ್ಟ್ ಹಾಫ್ ಮಧ್ಯದಲ್ಲಿ ಒಂದು ಸಪ್ರೇಷನ್ ಇರುತ್ತೆ, ಒಂದು ಗೋಡೆ. ಅದನ್ನ ನಾವು ಸೆಪ್ಟೇಟ್ ಯೂಟ್ರಸ್ ಅಂತೀವಿ. ಈ ಸೆಪ್ಟೇಟ್ ಯೂಟ್ರಸ್ ಇಂದ ಯೂಶಲಿ ಬಿಫೋರ್ ಪ್ರೆಗ್ನೆನ್ಸಿ ಎಲ್ಲ ಏನೂ ತೊಂದರೆ ಆಗಲ್ಲ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ತುಂಬಾ ಸಲ ರಿಕರೆಂಟ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದ್ಸಲ ಕನ್ಸೀವ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಅಂಡ್ ಕೆಲವೊಂದ್ಸಲ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಪ್ರೀವಿಯಸ್ ಅಲ್ಲಿ, ಅದು ಏನೋ ಡಿಟೆಕ್ಟ್ ಆಗಿಲ್ಲ, ಈಗ ನೀವು ಹೇಳ್ತಿದ್ದೀರಾ ಏನಂತಂದ್ರೆ ರೊಟೀನ್ ಸ್ಕ್ಯಾನ್ ಅಲ್ಲಿ ಇದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. 3D ಸ್ಕ್ಯಾನ್ ಅಂತ ಬರುತ್ತೆ, ಪೆಲ್ವಿಕ್ 3D ಸ್ಕ್ಯಾನ್. ಅದರಲ್ಲಿ ಸೆಪ್ಟೇಟ್ ಯೂಟ್ರಸ್ ನಾವು ಡಯಾಗ್ನೋಸ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಮ್ಯಾ ಅಂತ ಕೇಳಿದ್ರೆ ಏನಂತಂದ್ರೆ, ಸರ್ ಮಗು ಹುಟ್ಟಿದ ಮೇಲೆ ಮಗುಗೆ ಕಿವಿ ಕೇಳಲ್ಲ ಅಂತ ಗೊತ್ತಾಗಿದೆ, ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗಿಲ್ವ, ನಾವು ಎಲ್ಲ ಸ್ಕ್ಯಾನ್ ಮಾಡಿಸಿದ್ದೀವಿ. ಅಫ್ಕೋರ್ಸ್ ಇವರು ಗುಲ್ಬರ್ಗದಿಂದ ನನಗೆ ಮೆಸೇಜ್ ಹಾಕಿದ್ರು, ಮಾಡಿಸಿದ್ವಿ ಇಲ್ಲಿ, ಆದರೆ ಎಲ್ಲ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇತ್ತು, ಹುಟ್ಟಿದ ಮೇಲೆ ಮಗು ಕಿವಿ ಕೇಳ್ತಾ ಇಲ್ಲ ಅಂತ ನಮ್ಮ ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಹೇಳ್ತಾ ಇದ್ದಾರೆ, ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ವಾ. ಅಫ್ಕೋರ್ಸ್ ನಾನು ಇದ್ರ ಬಗ್ಗೆ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಏನಂತಂದರೆ ನಾವು ಸ್ಕ್ಯಾನಲ್ಲಿ ಮಗು ಐಬಾಲ್ ಇದೆ, ಕಿವಿ ಇದೆ, ಮೂಗಿದೆ, ಬಾಯಿದೆ ಅಂತ ಹೇಳ್ಬೋದು. ಆದರೆ ಕಿವಿ ಕೇಳುತ್ತೆ, ಇಲ್ಲ ಕಣ್ಣು ದೃಷ್ಟಿ ಇರುತ್ತೆ, ಮಾತು ಬರುತ್ತೆ, ಇದನ್ನು ನಾವು ಸ್ಕ್ಯಾನಿಂಗಲ್ಲಿ ಹೇಳೋಕ್ಕಾಗಲ್ಲ. ಸೊ ಸ್ಕ್ಯಾನಲ್ಲಿ ಏನಿದ್ರು ನಾವು ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಕಂಡುಹಿಡಬಹುದು. ಫಾರ್ ಎಕ್ಸಾಂಪಲ್ ಈಗ ಕೆಲವು ಸಲ ಕಿವಿ ಇರೋದಿಲ್ಲ, ಅದನ್ನ ಐಡೆಂಟಿಫೈ ಮಾಡ್ಬೋದು. ಕೆಲವೊಂದ್ಸಲ ಲಿಪ್ಪಲ್ಲಿ ಕ್ಲೆಫ್ಟ್ ಲಿಪ್ ಅಂದ್ರೆ ಮಧ್ಯದಲ್ಲಿ ಒಂದು ಡಿಫೆಕ್ಟ್ ಇರುತ್ತೆ, ಅದನ್ನ ನಾವು ಕ್ಲೆಫ್ಟ್ ಲಿಪ್ ಅಂತೀವಿ. ಆ ಥರ ಸ್ಟ್ರಕ್ಚರಲ್ ರಿಲೇಟೆಡ್ ಅಬ್ನಾರ್ಮಲಿಟಿ ಇತ್ತು ಅಂದರೆ ಡೆಫಿನೆಟ್ಲಿ ನಮಗೆ ಸ್ಕ್ಯಾನಿಂಗ್ಗಳು ಗೊತ್ತಾಗುತ್ತೆ. ಅದೇ ಕಿವಿ ಕೇಳೋದು, ಕಣ್ಣು ಕಾಣೋದು, ಮಾತು ಬರೋದು, ಇದೆಲ್ಲ ನಮಗೆ ಡೆಫಿನೆಟ್ಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಇನ್ನೊಬ್ರು ಸವಿತಾ ಅಂತ ಕೇಳಿದ್ದಾರೆ, ಏನಂತಂದ್ರೆ, ಸರ್ ರಿಪೋರ್ಟಲ್ಲಿ ಫೀಟಲ್ ಪೆಲ್ವಿಕ್ಟೇಸಿಯಾ ಅಥವಾ ಮಗುದು ಕಿಡ್ನಿಲಿ ನೀರು ಸೇರ್ಕೊಂಡಿದೆ, ಇದನ್ನ ನಾವು ಹೆಂಗೆ ಕಡಿಮೆ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ಏನಾಗುತ್ತೆ, ಮಗು ಕಿಡ್ನಿಲೂ ಸಹ ಯೂರಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದು ಪ್ರೊಡ್ಯೂಸ್ ಆಗಿರೋ ಯೂರಿನ್ ಮಗುದು ಮೂತ್ರಚೀಲಕ್ಕೆ ಬರ್ತಾ ಇರುತ್ತೆ. ಅದು ನಾರ್ಮಲ್ ಫ್ರೀ ಫ್ಲೋ ಇರಬೇಕು. ಆ ಕಿಡ್ನಿ ಮತ್ತೆ ಮೂತ್ರಚೀಲ ಮಧ್ಯದಲ್ಲಿ ಏನು ಪೈಪ್ ಇರುತ್ತಲ್ವಾ, ಅದ್ರ ಮೂಲಕ ಯೂರಿನ್ ಫ್ರೀ ಆಗಿ ಫ್ಲೋ ಆಗ್ತಾ ಇರುತ್ತೆ. ಕೆಲವೊಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆ ಫ್ರೀ ಆಗಿ ಫ್ಲೋ ಆಗಲ್ಲ, ಆ ನೀರು ಹಂಗೆ ಕಿಡ್ನಿಲಿ ಸೇರ್ಕೊಂಡಿರುತ್ತೆ, ಅದನ್ನ ನಾವು ರೀನಲ್ ಪೆಲ್ವಿಕ್ಟೇಸಿಯಾ ಅಂತೀವಿ. ಇದನ್ನ ನಾವು ಕಡಿಮೆ ಮಾಡೋಕ್ಕಾಗಲ್ಲ, ನಿಮ್ಮ ಫುಡ್ ಇಂದನೋ ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಇದನ್ನ ನೀವು ಕಡಿಮೆ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ಸು ಅದೇನಾದ್ರು ಲೆಫ್ಟ್ ದೆನ್ 5 mm ಇತ್ತು ಅಂತಂದ್ರೆ ಅಥವಾ 4 mm ಇತ್ತು ಅಂತಂದ್ರೆ ಇಟ್ ಈಸ್ ನಾಟ್ ಸಿಗ್ನಿಫಿಕೆಂಟ್, ನೋ ನೀಡ್ ಟು ವರಿ. ಅದೇ 10 mm ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ವಿ ಹ್ಯಾವ್ ಟು ಡೂ ಫ್ರೀಕ್ವೆಂಟ್ ಫಾಲೋ ಅಪ್ ಮಾಡಬೇಕಾಗತ್ತೆ. ಅದಕ್ಕೆ ಆದಂತಹ ಪ್ರೊಸೀಜರ್ ನಿಮ್ಮ ಡಾಕ್ಟರ್ ಹೇಳಿರ್ತಾರೆ, ಬಟ್ ನಾವು ಅದನ್ನ ಕಡಿಮೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇನ್ನೊಬ್ರು ರೂಪ ಅಂತ ಕೇಳಿದ್ದಾರೆ, ಸರ್ ಸರ್ವೈಕಲ್ ಇನ್ಕಾಂಪಿಟೆನ್ಸ್ಗೆ ಕಾರಣಗಳೇನು, ಯಾಕಾಗುತ್ತೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ ಏನಾಗುತ್ತೆ, ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಮೋಸ್ಟ್ ಕಾಮನ್ ಕಾಸಸ್ ಹೇಳ್ತೀನಿ, ದೇರ್ ಆರ್ ವೆರೈಟಿ ಆಫ್ ಕಾಸಸ್. ಸೊ ಕಾಮನ್ ಕಾರಣಗಳು ಏನು ಅಂತಂದ್ರೆ, ಒಂದು ಪಾಲಿಹೈಡ್ರಾಮಿಯಸ್, ಅಂದ್ರೆ ಮಗು ಸುತ್ತ ನೀರು ತುಂಬಾನೇ ಜಾಸ್ತಿ ಇದ್ದಾಗ ಸರ್ವಿಕ್ಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಮಗು ವೆಯ್ಟ್ ತುಂಬಾ ಜಾಸ್ತಿ ಇದ್ದಾಗ ಅಥವಾ ಟ್ವಿನ್ಸ್ ಇದ್ದಾಗ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಆಗ್ಬೋದು. ಅಥವಾ ಕಂಜನಿಟಲ್ ಕಂಡೀಷನ್ಸ್ ಲೈಕ್ ಸೆಪ್ಟೇಟ್ ಯೂಟ್ರಸ್ ಇರುತ್ತೆ, ಇಲ್ಲ ಯೂನಿಕಾರ್ನಿಯೇಟ್ ಅಂದ್ರೆ ಅರ್ಧ ಭಾಗ ಯೂಟ್ರಸ್ ಮಾತ್ರ ಡೆವಲಪ್ ಆಗಿರುತ್ತೆ, ಇಲ್ಲ ಪ್ರೀವಿಯಸ್ ಏನೋ ಸರ್ವೈಕಲ್ ರಿಲೇಟೆಡ್ ಸರ್ಜರಿ ಮಾಡಿರ್ತಾರೆ, ಆ ಥರ ಕಂಡೀಷನ್ಸ್ ಅಲ್ಲಿ ಸರ್ವಿಕ್ಸು ಸಡನ್ ಆಗಿ ಓಪನ್ ಆಗಿ ಪ್ರಿಮೆಚೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ಇದನ್ನ ನಾವು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅನ್ನೋದು. ಸೊ ಇದು ಕಾಮನ್ ಆದ ಕಾರಣಗಳು ಸರ್ವೈಕಲ್ ಇನ್ಕಾಂಪಿಟೆನ್ಸ್ಗೆ ಸ್ನೇಹಿತರೆ. ಸೊ ಆಕ್ಚುಲಿ ತುಂಬಾನೇ ನಮಗೆ ಈ ಥರ ಪ್ರಶ್ನೆಗಳು ಬರುತ್ತೆ. ಸೊ ಈಗ ನಾವೇನು ಮಾಡಿದೀವಿ, ಕಾಮನ್ ಆಗಿ ಕೇಳುವಂತಹ 4 ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಈ ಥರ ನಿಮಗೂ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ನಮಗೆ ಮೆನ್ಷನ್ ಮಾಡಿ ಸ್ನೇಹಿತರೆ. ಈ ಥರ ನಾವು FAQ ವಿಡಿಯೋಸ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಉತ್ತರಿಸೋಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.